ಹಾಯ್ ಫ್ರೆಂಡ್ಸ್, ಇವತ್ತು ನಾವು ರಾಗಿ ಸೂಪ್ ಮಾಡೋಣ. ಯಾವ ಥರ ಮಾಡೋದು ಅಂತ ಇವಾಗ ನಾನು ತಿಳಿಸ್ಕೊಡ್ತೀನಿ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು. ಅದು ಸ್ವಲ್ಪ ಬಿಸಿ ಆದ ತಕ್ಷಣ, ಸ್ವಲ್ಪ ಕಾದ ತಕ್ಷಣ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಕೂಡ ಅದನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಇದು ಫ್ರೈ ಆಗಿಬಿಡಲಿ. ಆ್ಯಕ್ಚುಲಿ ಬೆಣ್ಣೆ ಹಾಕಬೇಕಾಯಿತು, ಬೆಣ್ಣೆ ಇಲ್ಲ ಅಂತೇಳಿ ಸ್ವಲ್ಪ ಎಣ್ಣೆನೇ ಹಾಕಿದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಕ್ಯಾರೆಟ್, ಬೀನ್ಸ್ ಮತ್ತು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. 3 ಸಣ್ಣಗೆ ಕಟ್ ಮಾಡಿರೋದು. ಇದನ್ನು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇದ್ದೀರಾ ನೀವು ಇವಾಗ. ಸೊ ಇದಕ್ಕೆ ನಾನು ಸ್ವಲ್ಪ ಪನ್ನೀರ್ ಕೂಡ ಆ್ಯಡ್ ಮಾಡಿದ್ದೀನಿ. ಅದನ್ನು 1-2 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದೊಂದು ಸ್ವಲ್ಪ ಪನ್ನೀರ್ ಫ್ರೈ ಆಗೋದ್ರ ಜೊತೆಗೆ ನಾವು ರಾಗಿ ಹಿಟ್ಟನ್ನು 3 ಸ್ಪೂನ್ ರಾಗಿ ಹಿಟ್ಟನ್ನು ಚೆನ್ನಾಗಿ 1 ಗಂಟೆ ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ. ಈ ಟೈಮಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. 2 ಗ್ಲಾಸ್ ನೀರನ್ನ ಕೂಡ ಹಾಕಿದ್ದೀನಿ. ಸ್ವಲ್ಪ ಅದು ಕುದಿ ಬರಲಿ, ಅಷ್ಟೊತ್ತಿಗೆ ನಾವು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕೋಣ. ನೋಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಕೂಡ ಅದಕ್ಕೆ ಸೇರಿಸ್ಬಿಡೋಣ. ಇವಾಗ ಪೆಪ್ಪರ್ ಪೌಡ್ರನ್ನ ಕೂಡ ಆ್ಯಡ್ ಮಾಡೋಣ. ನೋಡಿ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡಿ ತುಂಬ ಚೆನ್ನಾಗಿ ಕುದಿ ಹೆಂಗೆ ಬರ್ತಾ ಇದೆ ಅಂತ. ಈ ಟೈಮಲ್ಲಿ ನಾವು ರಾಗಿಯದ್ದು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವೋ ನೀರಿಲ್ಲದೆ ಇರೋ ಹಾಗೆ ಅದನ್ನು ಹಾಕಿ ಇವಾಗ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು 5 ಮಿನಿಟ್ಸ್ ಆದರೂ ಕುದಿಸ್ಕೋಬೇಕಾಗ್ತದೆ. ನೋಡಿ ಇವಾಗ ಇದನ್ನು ನಿಧಾನಕ್ಕೆ ಹಾಕ್ತಾ ಕಲಿಸ್ಕೊತಾ ಇರಬೇಕು. ನೋಡಿ ಇವಾಗ ಕುದೀತಾ ಇದೆ, ಹೆಂಗೆ ಕುದೀತಾ ಇದೆ ಅಂತ. 1-2 ನಿಮಿಷ ಚೆನ್ನಾಗಿ ಕುದಿಬೇಕದು. ನೋಡಿ ಇವಾಗ ತುಂಬ ಚೆನ್ನಾಗಿ ಹೆಂಗೆ ಕುದೀತಾ ಇದೆ ಅಂತ. 1-2 ನಿಮಿಷ ಚೆನ್ನಾಗಿ ಕುದ್ರೆ ನಮ್ಮದು ರಾಗಿ ಸೂಪು ರೆಡಿ ಕೂಡ ಆಗುತ್ತೆ. ಇದರಲ್ಲಿ ನೀವು ಬೇಕಂದರೆ ಬೇಬಿ ಕಾರ್ನ್ ಅಥವಾ ಸ್ವೀಟ್ ಕಾರ್ನ್ ಯಾವ್ದು ಬೇಕಾದರೂ ನೀವು ಆ್ಯಡ್ ಕೂಡ ಮಾಡ್ಕೊಳ್ಬಹುದು. ಮಕ್ಕಳಿಗೆ ಇಷ್ಟ ಆಗುತ್ತೆ. ಯಾರಾದರೂ ಡಯಟ್ ಮಾಡ್ತಾಯಿದ್ರು ಕೂಡ ಇದನ್ನು ಚೆನ್ನಾಗಿ ತಿನ್ಬಹುದು, ಕುಡಿಬಹುದು, ಏನು ತೊಂದರೆ ಇಲ್ಲ. ಸೊ ಡಯಟ್ ಫಾಲೋ ಮಾಡೋರು ಕೂಡ ಯೂಸ್ ಮಾಡಬಹುದು ಇದನ್ನು. ನೋಡಿ ಇವಾಗ ನಮ್ಮದು ರಾಗಿ ಸೂಪು ರೆಡಿಯಾಗಿದೆ. ಇದಕ್ಕೆ ಫೈನಲ್ ಆಗಿ ನಾವು ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿಯನ್ನು ಕೂಡ ಆ್ಯಡ್ ಮಾಡೋಣ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದರದ್ದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಇಷ್ಟಪಡುವಂತಹ ರಾಗಿ ಸೂಪ್ ಇವಾಗ ರೆಡಿ ಆಗಿದೆ.